Spotlight. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. Spotlight. ವೀಕ್ಷಕರೇ, ನಮ್ಮ ಜಿಮ್ ರವಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತವನ್ನು ಬಾಡಿ ಬಿಲ್ಡಿಂಗಲ್ಲಿ 21 ಬಾರಿ ರೆಪ್ರೆಸೆಂಟ್ ಮಾಡ್ತಾರೆ. ಅದರ ಜೊತೆಗೆ ಭಾರತದ ಬಾಡಿ ಬಿಲ್ಡಿಂಗ್ ತಂಡಕ್ಕೆ ಕೋಚ್ ಆಗಿ ಹಾಗೂ ಕ್ಯಾಪ್ಟನ್ ಆಗಿ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಯಾವ್ಯಾವ ದೇಶದಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಎಲ್ಲವನ್ನು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಸರ್, ಬಾಡಿ ಬಿಲ್ಡಿಂಗಲ್ಲಿ ನಿಮಗೆ ಕೋಚ್ ಇಲ್ವೇ ಇಲ್ಲ, ಬಟ್ ಆದರೆ ನೀವು ಇಂಡಿಯಾ ಟೀಮಿಗೆ ಕೋಚ್ ಆಗಿ ಕೂಡ ಹೋಗ್ತೀರಾ, ಕ್ಯಾಪ್ಟನ್ ಆಗಿ ಕೂಡ ಹೋಗ್ತೀರಾ. ಹೆಂಗೆ ಪಾಸಿಬಲ್ ಆಯಿತು ಸರ್? ಅದು ನಾನು ಕೋಲಾರದಲ್ಲಿ ಬಾಡಿ ಬಿಲ್ಡಿಂಗ್ ಅಂತ ಸ್ಟಾರ್ಟ್ ಮಾಡಿದಾಗ ಕೋಲಾರ ಜಿಲ್ಲೆಯಲ್ಲೇ ಬಾಡಿ ಬಿಲ್ಡಿಂಗ್ ಅಂದರೆ ಅಂತ ಗೊತ್ತಿಲ್ಲ, ಹೆಸರೇ ಗೊತ್ತಿಲ್ಲ. ಹೌದು ಹೌದು. ದೇಹದಾಢ್ಯ ಅಂದರೆ ಗೊತ್ತಿಲ್ಲ. ಬರೀ ಕುಸ್ತಿ, ಕರಡಿ ಮನೆ, ವೆಯ್ಟ್ ಲಿಫ್ಟಿಂಗು ಈ ಥರದ್ದು ಇದ್ದಿದ್ದು ಜಾಸ್ತಿ. ಹೌದು. ಸೊ ಬಾಡಿ ಬಿಲ್ಡಿಂಗ್ ಅಂತ ನನಗೇ ಗೊತ್ತಿಲ್ಲ. ಸೊ ಅಚಾನಕ್ಕಾಗಿ ಬಾಡಿ ಬಿಲ್ಡಿಂಗ್ ಕ್ಷೇತ್ರಕ್ಕೆ ಹೋದೆ. ಬಾಡಿ ಬಿಲ್ಡಿಂಗಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಅನೇಕ ಪ್ರಶಸ್ತಿಗಳನ್ನ ತೊಗೊಂಡೆ. ಹೌದು. ಅದರಲ್ಲಿ ರಾಜ್ಯ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ದೇಹದಾಢ್ಯ ಕ್ರೀಡಾಪಟು ನಾನೇನೆ. ಓಕೆ. ಅನಿಲ್ ಕುಂಬ್ಳೆ ಅವರಾಗ್ಬೋದು, ರಾಹುಲ್ ದ್ರಾವಿಡ್ ಆಗ್ಬೋದು, ಅಶ್ವಿನ್ ಆಚಪ್ಪ ಆಗ್ಬೋದು, ಅಂತ ಮಹಾನೀಯರುಗಳ ಕೊಟ್ಟಾಗ ಅವ್ರ ಜೊತೆ ನನಗೂ ಕೊಟ್ಟಂತ ರಿಸೀವ್ ಮಾಡಿಕೊಂಡೆ. ಸೊ ಅದಾದಮೇಲೆ ಏನಾಯಿತು, ನನ್ನ ಎಲ್ಲ ಸಾಧನೆಗಳನ್ನು ನೋಡಿ, ಅಂದರೆ ಬರೀ ಬಾಡಿ ಬಿಲ್ಡಿಂಗ್ ಒಂದರಲ್ಲಿ 110ಕ್ಕೂ ಹೆಚ್ಚು ಚಿನ್ನದ ಪದಕ ತೊಗೊಂಡಿದ್ದೀನಿ. ಹೌದು. ಸೊ ನನ್ನ ಎಲ್ಲ ಸಾಧನೆಗಳ ಗುರುತಿಸಿದಂಥ ನನ್ನ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಬೆಂಗಳೂರಲ್ಲೊಂದು ಸ್ಪರ್ಧೆ ಆಗ್ತದೆ, ಭಾರತಶ್ರೀ ಅಂತ. ಹೌದು. ಭಾರತ ಶ್ರೇಷ್ಠ ಪ್ರಶಸ್ತಿ ನಡೀತದೆ. ಅದರಲ್ಲಿ ಭಾರತಶ್ರೀ, ಭಾರತ ಶ್ರೇಷ್ಠ ಪ್ರಶಸ್ತಿನೂ ನಾನು ತೊಗೋತೀನಿ. ತೊಗೊಂಡಾದ್ಮೇಲೆ ಏನಾಗುತ್ತೆ, ಕ್ಯಾಪ್ಟನ್ಶಿಪ್ ಅಂತ ಕೊಡ್ತಾರೆ. ಸೊ ಕ್ಯಾಪ್ಟನ್ ಆಗಿ ನಾನು ಭಾರತ ತಂಡ ತೊಗೊಂಡು ನಾನು ಅಮೆರಿಕಕ್ಕೆ ಹೋಗ್ತೀನಿ. ಹಂಗಾಗಿ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತೀನಿ. 4 times ರೆಪ್ರೆಸೆಂಟ್ ಮಾಡ್ತಿರಲ್ಲ ಸರ್? 4 ಸತಿ ಭಾರತ ತಂಡದ ನಾಯಕನಾಗಿ ಹೋಗಿ ಬರ್ತೀನಿ. ಓಕೆ ಸರ್. ತುಂಬ ಕಾಂಪಿಟೇಷನ್ಸ್ಗಳನ್ನ ಅಟೆಂಡ್ ಮಾಡಿದ್ದೀರಾ, ತುಂಬ ಕಾಂಪಿಟೇಷನ್ಸ್ಗಳನ್ನ ವಿನ್ ಮಾಡಿದ್ದೀರಾ. ಬಟ್ ಅಷ್ಟು ಕಾಂಪಿಟೇಷನ್ಗಳಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದ ಕಾಂಪಿಟೇಷನ್ ಯಾವುದು? ನಿಮಗೆ ಮನಸ್ಸಿಗೆ ತುಂಬ ತೃಪ್ತಿ ಆಯ್ತಪ್ಪ ಈ ಕಾಂಪಿಟೇಷನಲ್ಲಿ ಅಂದರೆ ಯಾವುದು? ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ನಾನು ಹಂಬೆಗಾಲಿಟ್ಟೆ ಅಂತ ಅದೇ ಫಸ್ಟ್ ಹೋದಂಥ ಸ್ಪರ್ಧೆ. ಅದು ಬೆಂಗಳೂರು ವಿಶ್ವವಿದ್ಯಾನಿಲಯವನ್ನು ರೆಪ್ರೆಸೆಂಟ್ ಮಾಡ್ತೀನಿ. ಹೌದು ಹೌದು. ರೆಪ್ರೆಸೆಂಟ್ ಮಾಡಿ ಅಲ್ಲಿ ತನಕ ಯಾರೂ ಆ ಒಂದು ಪ್ರಶಸ್ತಿನ ಗೆದ್ದಿಲ್ಲ. ಓಕೆ. ಇನ್ನು ಮುಂದೆ ಅದಾದ್ಮೇಲೆ ನಾನು ಗೆದ್ಮೇಲೆ ಮತ್ತೆ ಯಾರು ಗೆಲ್ಲೇ ಇಲ್ಲ ಅಂತ ಒಂದು ಪ್ರಶಸ್ತಿ ನಾನು ಪಡ್ಕೋತೀನಿ. ಅಂದರೆ ಅಖಿಲ ಭಾರತ ವಿಶ್ವವಿದ್ಯಾನಿಲಯ ಅಂತ ಒಂದು ಪ್ರಶಸ್ತಿ ಕೊಡ್ತಾರೆ. ಓಕೆ. ಆಲ್ ಇಂಡಿಯನ್ ಯೂನಿವರ್ಸಿಟಿ ಅಂತ ಟೈಟಲ್ ತೊಗೋತೀನಿ, ಗೋಲ್ಡ್ ಮೆಡಲ್ ತೊಗೋತೀನಿ. ಅದು ಮಧ್ಯಪ್ರದೇಶದಲ್ಲಿ ನಡೀತದೆ. ಅಲ್ಲಿ ಅದನ್ನ ಪ್ರಶಸ್ತಿನ ಪಡ್ಕೋತೀನಿ. ಅದೊಂದಾಯಿತು. ಇಂಟರ್ನ್ಯಾಷನಲ್ ಲೆವೆಲ್ ಅಂದರೆ ಸ್ಪರ್ಧೆಗೆ ಏನಾಗುತ್ತೆ ಅಂದರೆ, ಬೆಂಗಳೂರಲ್ಲಿ ಏನಾಗುತ್ತೆ, ಚೌಡಯ್ಯಾಲ ಹಾಲಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸ್ಪರ್ಧೆ ನಡೀತದೆ. ಅದೇನಾಗುತ್ತೆ, ಪೇಪರೆಲ್ಲ ಬರ್ತದೆ, ಎ ವಿ ರವಿ ಭಾರತ ತಂಡದ ನಾಯಕ ಅಂತ. ಅದನ್ನು ಕ್ಯಾಪ್ಟನ್ ಆಗಿರ್ತೀನಿ ಅವಾಗ. ಓಕೆ. ಎಲ್ಲರೂ ಆ ಚೌಡಯ್ಯಾಲ ಹಾಲಲ್ಲಿ 1,000 ಜನ ಕೂತ್ಕೊಂಡು ಅನ್ಕೊಳ್ಳಿ, ಅಲ್ಲಿ 5,000 ಜನ ಸೇರಿಬಿಡ್ತಾರೆ. ಓಕೆ. ಇಂಡಿಯಾ ಪಾಕಿಸ್ತಾನ ಅಂದಮೇಲೆ ಏನೋ ಒಂಥರ ಕ್ರೇಜ್ ಅಲ್ವಾ. ಬೆಂಗಳೂರಿರೋ ಹಳೆ ಪೈಲ್ಮಾನರು, ಹೊಸ ಪೈಲ್ಮಾನರು, ಅವರು ಇವರು ಫ್ರೆಂಡ್ಸು, ರಿಲೇಷನ್ಸು, ಎಲ್ಲರದ್ದು ಒಂದೇ ಗಲಾಟೆ. ರವಿ ನೀನು ಅಮೆರಿಕದಲ್ಲಿ ಗೆದ್ದಿರ್ಬೋದು, ಜರ್ಮನಿಗೆ ಹೋಗಿರ್ಬೋದು, ಆಸ್ಟ್ರೇಲಿಯಾಗೆ ಹೋಗಿರ್ಬೋದು, ಎಲ್ಲಿ ಬಗ್ಗೆ ನಮ್ಗೆ ಸಂಬಂಧ ಇಲ್ಲ. ಇಲ್ಲಿ ಪಾಕಿಸ್ತಾನ ಮೇಲೆ ನೀವು ಗೆಲ್ಲಬೇಕು, ಗೆದ್ದೇ ಗೆಲ್ಲಬೇಕು ಅಂತ ನನ್ನ ಮೇಲೆ ತುಂಬ ಪ್ರೆಷರ್ ಬರ್ತದೆ. ಓಕೆ. ಸೊ ಏನಾಗುತ್ತೆ, ನಾನೇ ಕ್ಯಾಪ್ಟನ್ ಅಲ್ವಾ. ಸೊ ಪೇಪರ್ ಬಂದಿರ್ತದೆ, ಟಿ ವಿಲಿ ಬರ್ತದೆ, ಎಲ್ಲ ಕಡೆ ಬಂದಿರ್ತದೆ. ಹೆವಿ ಕ್ರೌಡ್, ಜನ ಫುಲ್ ತುಂಬೋಗಿರ್ತಾರೆ. ಸೊ ನಾವು ಇಂಡಿಯನ್ ಟೀಮ್ ಏನು ಮಾಡ್ತೀವಿ, ಚೌಡಯ್ಯಾಲ ಒಳಗಡೆ ಹೋಗ್ತೀವಿ, ಮಧ್ಯಲೇ ಜನ ನಿಲ್ಲಿಸ್ಬಿಡ್ತಾರೆ. ಒಂದೇ ಕೂಗು, ರವಿ ನೀನು ಗೆಲ್ಲಬೇಕು, ರವಿ ಗೆಲ್ಲಬೇಕು, ರವಿ ಗೆಲ್ಲಬೇಕು ಅಂತ ಕಿರಿಚಾಡ್ತಾ ಇರ್ತಾರೆ. ನನಗೆ ಫುಲ್ ಭಯ ಆಗ್ತದೆ, ಸೆಕೆಂಡ್ ಶುರುವಾಗುತ್ತೆ, ಏನಪ್ಪ ಸೋತ್ರೆ. ಸೊ ಪಾಕಿಸ್ತಾನ ಟೀಮ್ ಬರ್ತದೆ, ನಾನು ಹೋಗ್ತೀನಿ. ವೇದಿಕೆ ಮೇಲೆ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಇಡೀ ಎಂಟೈರ್ ಸ್ಪರ್ಧೆಯಲ್ಲಿ ಒಂದೇ ಕೂಗು, ಎ ವಿ ರವಿ, ಎ ವಿ ರವಿ, ಎ ವಿ ರವಿ, ಎ ವಿ ರವಿ ಅಂತ. ನಾನೇ ಕ್ಯಾಪ್ಟನ್ ಅಲ್ವಾ. ಹೌದು. ಸೊ ಏನಾಗುತ್ತೆ, ನನ್ನ ಜೊತೆ ನನ್ನ ಟೀಮ್ ಇರ್ತದೆ. ಆ ಟೀಮ್ನವರು ಧೈರ್ಯವಾಗಿ ಸ್ಪರ್ಧೆನ ಭಾಗವಹಿಸ್ತಾರೆ, ನಾನು ಭಾಗವಹಿಸ್ತೀನಿ. ಸೊ ನನ್ನ ಗ್ರೂಪಲ್ಲಿ, ಅವ್ರ ಗ್ರೂಪಲ್ಲಿ ಸ್ಪರ್ಧೆ ನಡೀತಾನೆ ಇರ್ತದೆ. ಹೌದು. ಕೊನೆಗೆ ಏನಾಗುತ್ತೆ, ನನ್ನ ಅದೃಷ್ಟನೂ ಗೊತ್ತಿಲ್ಲ, ನನಗೂ ಪಾಕಿಸ್ತಾನ ಟೀಮ್ ಕ್ಯಾಪ್ಟನ್ಗೂ ಟೈ ಬಿದ್ದೋಗ್ಬಿಡ್ತದೆ. ಇಬ್ಬರು ಸೇಮ್ ಮಾರ್ಕ್ಸ್ ಬರ್ತದೆ. ಸೇಮ್ ಮಾರ್ಕ್ಸ್ ಬಂದಾಗ ಮತ್ತೆ ನಮ್ಮಿಬ್ಬರು ವೇದಿಕೆ ಮೇಲೆ ಕರೀತಾರೆ. ಆ ಒಂದು ಮೂಮೆಂಟ್ ಹೆಂಗೆ ಅಂದರೆ, ಒಂದು ಕಡೆ ಎಲ್ಲ ಫುಲ್ಲು ಜನ ಇದ್ದಿರ್ತಾರೆ, ನೋಡ್ತೀನಿ ಈ ಕಡೆ, ಆ ದೂರದಲ್ಲಿ ನನ್ನ ತಾಯಿ ಕೂತಿರ್ತಾರೆ. ನನ್ನ ತಾಯಿ ತಂದೆ ಎಲ್ಲ ಬಂದಿರ್ತಾರೆ, ನಮ್ಮ ಅಣ್ಣ ತಮ್ಮ ಎಲ್ಲ ಬಂದಿರ್ತಾರೆ. ಸೊ ನೋಡಿದಾಗ ಏನೋ ಆನಂದ, ಏನೋ ಖುಷಿ. ನಮ್ಮಮ್ಮನ ನೋಡಿದಾಗ ಖುಷಿ ಅಂತಾರೆ. ಆ ಒಂದು ನಮ್ಮಮ್ಮ ನೋಡಿದ ಜೋಶ್ ಇರ್ಬೋದೇನೋ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿ ಸ್ಪರ್ಧೆನ ಫೈಟ್ ಮಾಡಿಬಿಡ್ತೀನಿ. ಇಡೀ ಸ್ಪರ್ಧೆಗೆ ಪ್ರಥಮ ಸ್ಥಾನ ತೊಗೊಂಡು ಗೋಲ್ಡ್ ಮೆಡಲ್ನ ತೊಗೋತೀನಿ. ಅದು ನನ್ನ ಜೀವಮಾನದ ದೊಡ್ಡ ಒಂದು ಮೈಲಿಗಲ್ಲು, ತಪ್ಪಾಗಲ್ಲ. ತುಂಬ ಖುಷಿ ಆಗ್ತದೆ. ಇಂಡೋ ಪಾಕಿಸ್ತಾನ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದಂಥ ಮೊದಲ
ದೇಹದಾಢ್ಯ ಪಟ್ಟು ನಾನೇ ಹ್ಮ್ ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ಹೌದು ಹೌದು ಅಂದರೆ ಫಸ್ಟ್ ಏನಂತ ಬರುತ್ತೋ ಬಾಡಿ ಬಿಲ್ಡಿಂಗಲ್ಲಿ ಫಸ್ಟ್ ಅಪ್ಪ ಇದು ಈ ಅವಾರ್ಡ್ ಫಸ್ಟ್ ಬಂದಿದೆ, ಈ ಕಾಂಪಿಟೇಷನ್ ಫಸ್ಟ್ ಆಗಿದೆ, ಎಲ್ಲ ನಿಮ್ಮದೇ. ಎಲ್ಲ ನಮ್ಮದೇ. ಎಲ್ಲ ಸುಮಾರು 10 ವರ್ಷ ನಾನು ಸತತವಾಗಿ ಚಾಂಪಿಯನ್. ಓಕೆ 10 ವರ್ಷ ನನಗೆ 60 ರಾಷ್ಟ್ರೀಯ ಪ್ರಶಸ್ತಿಗಳಿದ್ದಾವೆ, ಹ್ಮ್ ಹ್ಮ್ 60 ರಾಜ್ಯ ಪ್ರಶಸ್ತಿಗಳಿದ್ದಾವೆ, ಹ್ಮ್ ಇನ್ನೊಂದು 15-20 ಬೆಂಗಳೂರು ಡಿಸ್ಟಿಕ್ಕು, ಇದು ಜಿಲ್ಲಾ ವರ್ಗ ಪ್ರಶಸ್ತಿಗಳಿದ್ದಾವೆ. ಹ್ಮ್ ಸೊ ಒಟ್ಟು ನನಗೆ 100-125 ಪ್ರಶಸ್ತಿಗಳನ್ನ ನಾನು ತೊಗೊಂಡಿದ್ದೀನಿ. ಹ್ಮ್ ಸೊ ಈ ಥರ ನಾನು ಪ್ರಶಸ್ತಿಗಳು ತೊಗೊಂಡು ಯಾರಿಗೂ ಬಿಟ್ಕೊಡ್ತಾ ಇಲ್ಲ. ಓಕೆ ಹ್ಮ್ ನನಗೆ ಆಮೇಲೆ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಎಕ್ಸಸೈಸ್ ಮಾಡ್ಬೇಕಾದ್ರೆ ಕೆಲವೆಲ್ಲ ಟೈಮ್ ಹಾಕೋತಾರೆ. ಆಫ್ ಸೀಸನು, ಫುಲ್ ಸೀಸನು, ಸಮ್ಮರಲ್ಲಿ ಮಾಡಬಾರ್ದು, ವಿಂಟ್ರಲ್ಲಿ ಮಾಡಬಾರ್ದು, ರಾತ್ರಿ ಮಾಡಬಾರ್ದು, ಬೆಳಿಗ್ಗೆ ಮಾಡಬಾರ್ದು, ಊಟ ಇಷ್ಟೇ ತಿನ್ನಬೇಕು, ಇಷ್ಟೇ ಮಾಡಬೇಕು ಅಂತ ಒಂದು ಟೈಮ್ ಟೇಬಲ್ ಹಾಕೋತಾರೆ. ಖಂಡಿತ ನಾನು ಇವತ್ತರೆಗೂ ಆ ಟೈಮ್ ಟೇಬಲ್ ನನಗೆ ಗೊತ್ತಿಲ್ಲ. ನಾನು ಟೈಮ್ ಟೇಬಲ್ ಹಾಕ್ಕೊಳ್ಳಲ್ಲ. ದಿವಸ 6 ಅವರ್ ಎಕ್ಸಸೈಸ್ ಮಾಡ್ತಾಯಿದ್ದೆ, 7 ಅವರ್ ಮಾಡ್ತಾಯಿದ್ದೆ, 8 ಅವರ್ ಮಾಡ್ತಾಯಿದ್ದೆ, ಸಮ್ಟೈಮ್ 10 ಅವರ್ ಮಾಡ್ತಾಯಿದ್ದೆ, ಸಮ್ಟೈಮ್ಸ್ ರಾತ್ರಿಯಲ್ಲಿ ಅಲ್ಲೇ ಮಾಡ್ಕೊಂಡಿದ್ದು ಇದ್ಬಿಡ್ತಾಯಿದ್ದೆ. ಓಕೆ ನನ್ನ ಗುರಿ ಏನಪ್ಪ ಅಂದರೆ ಎಕ್ಸಸೈಸ್ ಮಾಡಬೇಕಷ್ಟೇ. ಹ್ಮ್ ನನ್ನ ಸ್ನೇಹಿತರು ಟಿ ವಿ ನೋಡ್ತಾ ಇರ್ತಾರೆ ಇವತ್ತು, ಅವ್ರಿಗೆಲ್ಲ ಗೊತ್ತಾಗಿರ್ತದೆ. ಅವರೆಲ್ಲ ಬೈಯೋರು ನನ್ನ, ಎಷ್ಟು ವರ್ಕೌಟ್ ಮಾಡ್ತೀಯ, ಸಾಕು 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 ಅನ್ನೋರು. ಹ್ಮ್ ನನಗೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಏನಿಲ್ಲ, ಬರೀ ತಿನ್ನೋದು ಎಕ್ಸಸೈಸ್ ಮಾಡೋದು, ತಿನ್ನೋದು ಎಕ್ಸಸೈಸ್ ಮಾಡೋದು, ಇಷ್ಟೇ ನನ್ನ ಉದ್ಯೋಗ ಆಗಿತ್ತು. ಹಾಗಾಗಿ ನಾನು ಸತತವಾಗಿ 10-12 ವರ್ಷ ಕರ್ನಾಟಕ ರಾಜ್ಯದಲ್ಲಿ, ಇಂಡಿಯಾದಲ್ಲಿ ಯಾವುದೇ ಒಂದು ಸ್ಪರ್ಧೆ ಯಾರಿಗೂ ಬಿಟ್ಕೊಟ್ಟಿಲ್ಲ, ವಾವ್ ಯಾರಿಗೂ ಬಿಟ್ಕೊಟ್ಟಿಲ್ಲ. ಬೇಕಾದ್ರೆ ನೀವು ರೆಕಾರ್ಡ್ಸ್ ಇದೆ ಕೊಡ್ತೀನಿ, ಡಾಕ್ಯುಮೆಂಟ್ಸ್ ಕೊಡ್ತೀನಿ, ನೀವು ನೋಡಿ. ಬಾಡಿ ಬಿಲ್ಡಿಂಗ್ ಒಂದರಲ್ಲೇ 110ಕ್ಕೂ ಹೆಚ್ಚು ಚಿನ್ನದ ಪದಕ ತೊಗೊಂಡಿದ್ದೀನಿ. ಅದಲ್ಲದೆ ನನ್ನ ಬಾಲ್ಯದಿಂದ ಅಂದರೆ ಸ್ಮಾಲ್ 1ನೇ ಕ್ಲಾಸಿಂದ ಹಿಡಿದು ಸ್ಕೂಲಲ್ಲಿ ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಕುಸ್ತಿ, ಆಮೇಲೆ ವೆಯ್ಟ್ ಲಿಫ್ಟಿಂಗು, ಬಾಸ್ಕೆಟ್ಬಾಲು ಎಲ್ಲ ಸೇರಿ 300 ಗೋಲ್ಡ್ ಮೇಲೆ ಆಗ್ತದೆ. ಇತ್ತು ರೆಕಾರ್ಡ್ಸ್ ಇದ್ದಾವೆ. ಹೌದು ರಾಜ್ಯ, ರಾಷ್ಟ್ರ, ಜಿಲ್ಲೆ, ತಾಲೂಕು, ರೂರಲ್ ಸ್ಪೋರ್ಟ್ಸು, ದಸರಾ ಕ್ರೀಡೆ ಎಲ್ಲ ಸ್ಪೋರ್ಟ್ಸು ನಾನು ಭಾಗವಹಿಸ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮೈಸೂರಲ್ಲಿ ಬಾಸ್ಕೆಟ್ಬಾಲ್ ಟೀಮ್ ನಡೀತದೆ ಸ್ಪೋರ್ಟ್ಸ್. ಓಕೆ ಅಲ್ಲಿಗೆ ನಾನು ಹೋಗ್ಬೇಕಾದ್ರೆ 12 ಜನ ಟೀಮಲ್ಲಿ ಸೆಲೆಕ್ಟ್ ಮಾಡ್ತಾರೆ. ನಾನು 11ನೇವನು. ನನಗೆ ಕಾಸೆಲ್ಲ ಕೊಡೋಲ್ಲ, TID ಕೊಡೋಲ್ಲ, ಬನ್ನಿ ಏನು ಕೊಡೋಲ್ಲ, ನಂದು ದುಡ್ಡು ಇಟ್ಕೊಂಡು ಹೋಗ್ಬೇಕು. ಸೊ ಹತ್ಕೊಂಡು ಸುರ್ಕೊಂಡು ನಮ್ಮ ಅಪ್ಪ ಅಮ್ಮ ಸಾಲ ಮಾಡಿ ದಸರಾಗೆ ಹೋಗೋದು, ಅಲ್ಲಿ ಸೋತೋಗ್ತೀವಿ, ವಾಪಸ್ ಬರೋದು, ಹಿಂಗೆ ಮಾಡ್ತಾಯಿದ್ದೆ. ಆ ದಸರಾದಲ್ಲಿ ನಾನು ಎಕ್ಸ್ಟ್ರಾ ಪ್ಲೇಯರಾಗಿ ಹೋದಂಥ ನಾನು 10 ವರ್ಷ ಆದಮೇಲೆ ಅದೇ ಮೈಸೂರು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದಂಥ ಕೀರ್ತಿ ನನಗೆ ಸಲ್ತದೆ. ಎಷ್ಟು ಖುಷಿ ಅಲ್ಲ ಸರ್? ತುಂಬ ಖುಷಿ ಆಗ್ತದೆ. ಮೈಸೂರು ಟಾರ್ಚ್ ಇಟ್ಕೊಂಡು ಇಡೀ ಒಂದು ಗ್ರೌಂಡ್ ಓಡಾಡಿ ಟಾರ್ಚನ್ನ ಬೆಳಗಿಸಿ ಬರ್ತೀನಿ. ಮಿಸ್ಟರ್ ಇಂಡಿಯಾ ರವಿಯವರು ದಸರಾ ಕೂಟ ಉದ್ಘಾಟನೆ ಅಂದ್ಬಿಟ್ಟು ಎಲ್ಲ ಪೇಪರ್ಲ್ಲಿ ಹಾಕಿರ್ತಾರೆ, ದೊಡ್ಡ ಸುದ್ದಿ ಆಗ್ತದೆ, ಉದ್ಘಾಟನೆ ಮಾಡ್ತೀನಿ. ಮತ್ತು ಅದೇ ಇವಾಗ ಏನು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರಲ್ಲ, ಅವಾಗ ಅದನ್ನು ಕೊಡ್ತಾಯಿಲ್ಲ, ಅವಾಗ ದಸರಾ ಪ್ರಶಸ್ತಿ ಅಂತ ಕೊಡೋರು, ಮೈಸೂರಲ್ಲಿ ಕೊಡೋರು. ಆ ದಸರಾ ಪ್ರಶಸ್ತಿ ನಾನು ಅವಾಗಲೇ ತೊಗೊಂಡಿದ್ದೇನೆ. ಸೊ ಸ್ಪೋರ್ಟ್ಸಲ್ಲೂ ಗೆದ್ದು ದಸರಾ ಪ್ರಶಸ್ತಿ ಅಂತ ತೊಗೊಂಡಿದ್ದೀನಿ. ಸೊ ನನ್ನ ಹತ್ರ ಇಂಥ ಪ್ರಶಸ್ತಿ ಇಲ್ಲ ಅಂತ ಅನ್ನೋಂಗಿಲ್ಲ. ಇಂಡಿಯಾದಲ್ಲಿ ಎಲ್ಲ ಪ್ರಶಸ್ತಿಗಳು 2 ಸತಿ 3 ಸತಿ ಗೆದ್ದುಬಿಟ್ಟಿದ್ದೀನಿ. ಸೊ ಎಲ್ಲ ಪ್ರಶಸ್ತಿಗಳ ಗೆದ್ದ ಆದಮೇಲೆ ನನ್ನ ಸ್ನೇಹಿತರು, ಫ್ರೆಂಡ್ಸ್ ಎಲ್ಲ ಬೈತಾಯಿದ್ರು, ಎಷ್ಟಂದ ಗೆಲ್ತೀಯ, ಬಿಟ್ಬಿಡು, ಹೊಸಬರಲ್ಲಿ ಚಾನ್ಸ್ ಆಗಲಿ ಅಂತ. ಸೊ ಅವ್ರ ಮಾತು ಕೇಳಿ ನನಗೆ ಸುಸ್ತಾಗಿ ಹೋಗಿ ಬಿಟ್ಬಿಡಪ್ಪ ಅಂತ ಆ ಪ್ರಶಸ್ತಿಗಳು ತೊಗೊಳೋದು ನಿಲ್ಲಿಸಿದೆ. ಇನ್ಕಮ್ ಟ್ಯಾಕ್ಸಲ್ಲಿ ಕೆಲಸ ಕೊಟ್ಟರು. ಇನ್ಕಮ್ ಟ್ಯಾಕ್ಸಲ್ಲಿ ಸೌತ್ ಝೋನ್ ಆಗ್ಬೋದು, ಆಲ್ ಇಂಡಿಯಾ ಸ್ಪೋರ್ಟ್ಸ್ ಆಗ್ಬೋದು, ಎಲ್ಲ ಪ್ರಶಸ್ತಿಗಳು ಅವ್ರು ತಂದುಕೊಟ್ಟೆ. ಡಬಲ್ 3 ಸತಿ 4 10 ವರ್ಷ ಚಾಂಪಿಯನ್ ನಾನಾಗಿದ್ದೆ ಇನ್ಕಮ್ ಟ್ಯಾಕ್ಸಲ್ಲಿ. ಆಲ್ ಇಂಡಿಯಾ ಚಾಂಪಿಯನ್ ನಾನೇ, ಬೆಂಗಳೂರು ಚಾಂಪಿಯನ್ ನಾನೇ, ಇಂಡಿಯಾ ಚಾಂಪಿಯನ್ ನಾನೇ. ಸೊ ಅದು ಕೊಟ್ಟೆ. ಇನ್ಕಮ್ ಟ್ಯಾಕ್ಸ್ ಎಲ್ಲ ಆಯಿತು, ಸ್ಪೋರ್ಟ್ಸ್ ಬಂದೆ, ಇಲ್ಲಿ ಸ್ಪೋರ್ಟ್ಸ್ ಎಲ್ಲ ಆಯಿತು. ಸೊ ಎಲ್ಲ ಬ್ಯಾಸ್ಕೆಟ್ಬಾಲ್ಗೆ ಹೋದೆ. ಅಲ್ಲಿವರೆಗೂ 2 ಸತಿ ಕ್ಯಾಪ್ಟನ್ ಆಗಿದ್ದೆ. ಸೌತ್ ಟೀಮ್ ಕ್ಯಾಪ್ಟನ್ ಆಗಿದ್ದೆ, ಮತ್ತು ಕರ್ನಾಟಕ ಟೀಮ್ಗೂ ಕ್ಯಾಪ್ಟನ್ ಆಗಿದ್ದೆ. ಸೊ ನಾನು ಎಲ್ಲೆಲ್ಲಿ ಹೋಗ್ತಾ ಎಲ್ಲ ನಾನು ಗುರಿ ರೀಚ್ ಮಾಡಿಬಿಟ್ಟೆ ಬರೋದು. ಸೊ ಹಂಗಾಗಿ ಎಲ್ಲ ಕ್ರೀಡೆಯಲ್ಲಿ ಒಂದು ಕವರ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಸ್ಪೋರ್ಟ್ಸಲ್ಲಿ ನನಗೆ ತೃಪ್ತಿಯಾಗಿ ಬಾಡಿ ಬಿಲ್ಡಿಂಗಲ್ಲಿ ಏನಾಯಿತು, ಕ್ಯಾಪ್ಟನ್ ಆಗಿ ಎಲ್ಲ ಸಾಧನೆ ಮಾಡಿ ಆದಮೇಲೆ PSB ನಾಯ್ಡು ಅಂತ ನನ್ನ ಗುರುಗಳು ಹಾಗೂ ಚಂದ್ರಮೌಳಿ ಅಂತಿದ್ದಾರೆ, ಅವ್ರೇನು ಮಾಡ್ತಾರೆ, ಬಾಡಿ ಬಿಲ್ಡಿಂಗ್ ಟೀಮ್ಗೆ ಫಿಲಿಪೈನ್ಸ್ಗೆ ಹೋಗ್ತಾರೆ ಟೀಮ್, ಅದಕ್ಕೆ ಕೋಚಾಗಿ ಸೆಲೆಕ್ಟ್ ಮಾಡ್ತಾರೆ. ನಾನು ತೊಗೊಂಡೋದ ಟೀಮ್ ಏನು ಮಾಡ್ತಾರೆ, ಅಲ್ಲಿ ಭಾಗವಹಿಸ್ತಾರೆ, ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ ಇಡೀ ಕೂಟಕ್ಕೇ ಏಷ್ಯಾಗೇ ಪ್ರಥಮ ಸ್ಥಾನ ಪಡೆದು ಫಸ್ಟ್ ಪ್ಲೇಸ್ನ ತೊಗೊಂಡು ಮಿಸ್ಟರ್ ಏಷ್ಯಾ ಅಂತ ಪ್ರಶಸ್ತಿನ ಬಾಲಕೃಷ್ಣ ಅಂತ ಪಡ್ಕೋತಾರೆ. ನನ್ನ ನೇತೃತ್ವದಲ್ಲಿ ಪಡ್ಕೋತಾರೆ. ಬಟ್ ಎಲ್ಲ ತಯಾರು ಅವ್ರು ಮಾಡ್ಕೊಂಡಿರ್ತಾರೆ, ಪಾಪ ಕಷ್ಟಪಟ್ಟು ಎಕ್ಸಸೈಸ್ ಎಲ್ಲ ಅವ್ರು ಮಾಡ್ಕೊಂಡು ಎಲ್ಲ ಬಂದಿರ್ತಾರೆ. ಸೊ ನಾನು ಏನು ಬೇಕು, ಕೋಚ್ ಆಗಿ ಏನು ಬೇಕು ಅದೆಲ್ಲ ಮಾಡಿರ್ತೀನಿ. ಸೊ ಏಷ್ಯಾ ಅಂತಲೂ ಗೆಲ್ತಾರೆ, ಮಿಸ್ಟರ್ ಜೂನಿಯರ್ ಏಷ್ಯಾ ಅಂತಲೂ ಗೆಲ್ತಾರೆ. ಅದೆರಡು ನನಗೆ ನನ್ನಿದ್ದ ಕೋಚ್ ಆಗಿದ್ದಾಗ ಪಡ್ಕೋತೀನಿ. ನನಗೆ ನಾನು ತುಂಬ ಹೆಮ್ಮೆ ಇದೆ. ಸೊ ನಾನು ಕ್ಯಾಪ್ಟನ್ ಆಗಿದ್ದಾಗ ಇಂಡಿಯಾ ಪಾಕಿಸ್ತಾನಕ್ಕೆ ಮೆಡಲ್ ಗೆದ್ದೆ, ಕೋಚ್ ಆಗಿದ್ದಾಗ ಸೌಜನ್ ಗೆದ್ದೆ. ಸೊ ಹಾಗಾಗಿ ಸ್ಪೋರ್ಟ್ಸಲ್ಲಿ ನಾನು ಎಲ್ಲೆಲ್ಲಿ ಕಾಲಿಡ್ತೀನಿ, ಯಾವ ಕ್ಷೇತ್ರಕ್ಕೆ ಕಾಲಿಡ್ತೀನಿ, ಎಲ್ಲನೂ ಒಂದು ಗೋಲ್ ರೀಚ್ ಮಾಡೋದು ನಾನು ಬಿಡಲ್ಲ. ಅದೇ ನನ್ನ ಸಾಧನೆ. ಸಿನಿಮಾ ಕ್ಷೇತ್ರಕ್ಕೆ ಹೋಗ್ತೀನಿ, ಸಿನಿಮಾ ಕ್ಷೇತ್ರದಲ್ಲಿ ಹೀರೋ ಆಗಿ ಒಂದು ರೀಚ್ ಆಗಿ ಎಲ್ಲರಿಗೂ ಆಸೆ ಇರ್ತದೆ. ಸೊ ಹೀರೋಗೆ ಆಗಿ ಮಾಡಿದೆ, ಪುರುಷೋತ್ತಮ ಅಂತ. ಆ ಸಿನಿಮಾ 50 ದಿವಸ ಓಡ್ತು ಕನ್ನಡದಲ್ಲಿ, ನನಗೆ ತುಂಬ ಹೆಸರು ತಂದು ಕೊಡ್ತು. ತುಂಬ ಒಳ್ಳೆ ಸಬ್ಜೆಕ್ಟ್, ಅದು ತುಂಬ ಖುಷಿ. ಆ್ಯಕ್ಚುಲಿ ಆ ಸಿನಿಮಾ ಬಗ್ಗೆ ಮಾತಾಡೋಣ, ಬಟ್ ಅದಕ್ಕಿಂತ ಮುಂಚೆ ನಮಗೆ ಕೋಚ್ ಅಂದರೆ ಏನಂತ ಗೊತ್ತಿರೋದಂತಂದರೆ ಈ ಥರ ಮಾಡಬೇಕು, ಹಿಂಗೆ ಮಾಡಬೇಕು ಅಂದರೆ ಇದಕ್ಕೊಂದು ವೇ ತೋರಿಸ್ತಾ ಇರ್ತಾರೆ. ಬಟ್ ಬಾಡಿ ಬಿಲ್ಡಿಂಗಲ್ಲಿ
ತುಂಬಾ ಎಫರ್ಟ್ಸ್ ಅವ್ರ ಕಡೆಯಿಂದನೇ ಇರುತ್ತೆ. ನೀವು ಏನು ಹೇಳ್ಕೊಡ್ತೀರಾ ಎಸ್, ಅವರಿಗೆ? ವೆರಿ ವೆರಿ ಗುಡ್ ಕ್ವಶನ್ ಇದು. ನಾವು ಕೋಚ್ ಏನಾಗುತ್ತೆ ಅಂದರೆ ಏನಾಗುತ್ತೆ, ಈಗ ಪ್ಲೇಯರ್ಸ್ ಏನಂದ್ರೆ ಅವ್ರು ರೆಡಿಯಾಗಿ ಬಂದಿರ್ತಾರೆ, ತಯಾರಾಗಿ ಬಂದಿರ್ತಾರೆ. ಸೊ ಎಲ್ಲ ಎಫರ್ಟ್ ಅವ್ರದ್ದೇ ಇರ್ತದೆ ಪಾಪ, ನಮ್ದೇನು ಇರಲ್ಲ. ಅವ್ರು ಗೆದ್ದಿರ್ತಾರೆ. ಗೆದ್ದಾಗ ಏನಾಗುತ್ತೆ, ಇವಾಗ ಇಲ್ಲಿಂದ ನಾವು ಫಾರಿನ್ಗೆ ಹೋಗ್ಬೇಕಾಗುತ್ತಲ್ಲ, ಅವ್ರು ಕರ್ಕೊಂಡು ಹೋಗ್ಬೇಕು, ಬರಬೇಕು, ಅವ್ರ ಹೆಸರು ಎಂಟ್ರಿ ಮಾಡಿಸ್ಬೇಕು, ಅವ್ರಿಗೆ ಊಟ ಎಲ್ಲಿ ತಿನ್ಕೋಬೇಕು, ರೂಮ್ ಎಲ್ಲಿ ಕೊಡ್ತಾರೆ, ಎಲ್ಲಿ ಮಾಡ್ಬೇಕು, ಎಲ್ಲಿ ನೋಡ್ಕೋಬೇಕು. ಸೊ ಆಮೇಲೆ ಎಂಟ್ರಿ ಮಾಡಿಸ್ಬೇಕು, ಪದೇ ಪದೇ ಅವ್ರ ಒಳಗೆ ನಾನು ಹೋಗ್ಬೇಕು, ಕೋಚ್ ಅದ್ರೊಳಗೆ ಎಂಟ್ರಿ ಮಾಡಿಸ್ಬೇಕಲ್ಲಿ. ಸೊ ಇವೆಲ್ಲ ಮಾಡ್ಬೇಕು. ಆಮೇಲೆ ಅವ್ರಿಗೆ ಫೋರ್ಸಿಂಗ್ ಒಂದ್ಸತಿ ಮಾಡಿಸ್ತೀವಿ, ಕರೆಕ್ಟ್ ಆಗಿದೆ ಎಲ್ಲ ಚೆಕ್ ಮಾಡ್ತೀವಿ, ಅವರೇ ಮಾಡ್ತಾರೆ, ಅದು ಕರೆಕ್ಷನ್ ಮಾಡ್ತೀವಿ. ಫೋರ್ಸ್ ಈ ಥರ ಮಾಡಬೇಕಾ, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಿ, ಆಮೇಲೆ ಸ್ಟೇಜ್ ಮೇಲೆ ಹೆಂಗೆ ಬರಬೇಕು, ಹೆಂಗೆ ಹೋಗ್ಬೇಕು, ಆಮೇಲೆ ಏನು ವೀಕ್ನೆಸ್ ಇರ್ತದೆ ಇದು ನಮಗೆ ಕಾಣ್ತಾರೆ, ನಾವು ಅದನ್ನು ಹೇಳ್ಕೊಡ್ತಾ ಇರ್ತೀವಿ ಅಲ್ಲೇ. ಸೊ ಬಾಡಿ ಇದಾಗಿದ್ದು ಕೋಚ್ ಆಗುತ್ತೆ. ಇದು ಕೋಚ್ ಕೆಲಸ ಮಾಡ್ತಾರೆ. ಆಮೇಲೆ ಬಾಡಿಗೆ ಆಯಿಲ್ ಹಾಕೋದು, ಬಾಡಿಗೆಲ್ಲ ಮಾಡಿಸೋದು, ರೆಡಿ ಮಾಡಿಸೋದು, ಎಲ್ಲಿ ಬಾಡಿಗೆ ಆಯಿಲ್ ಕಡಿಮೆ ಇದೆ ಎಲ್ಲ ಫಿಲಪ್ ಮಾಡಿಸೋದು. ಆಮೇಲೆ ನಿನಗೆ ಪ್ರತಿಸ್ಪರ್ಧಿ ಯಾರಿದ್ದಲ್ಲ ಅವ್ರ ಮುಂದೆ ಹೆಂಗೆ ಮಾಡಬೇಕು, ಹೆಂಗೆ ಹಾಕಿ ಮಾಡಬೇಕು, ಯಾವ ಥರ ಬಾಡಿ ಬಿಲ್ಡಿಂಗ್ ಶೋ ಮಾಡಬೇಕು. ಸೊ ಇವೆಲ್ಲನೂ ಕೋಚ್ ಕಾಣ್ತದೆ. ಕೋಚ್ ಇದೆಲ್ಲ ನೋಡ್ಕೋತಾನೆ. ಇದೆಲ್ಲ ನೋಡ್ಕೊಂಡು ಅವನ್ನ ಗೆಲ್ಸಕ್ಕೆ ಎಷ್ಟು ಬೇಕಷ್ಟು ಪ್ರಯತ್ನ ಪಡೋಕ್ಕೆ ಒಂದು ವ್ಯವಸ್ಥೆ. ಆಮೇಲೆ ಮುಂದೆ ಕೂತ್ಕೊಂಡು ನೀನು ಮುಂದೆ ಬಾ, ಸ್ವಲ್ಪ ಹಿಂದೆಗೆ ಹೋಗು, ಲೈಟ್ ತಗೋ, ಆಮೇಲೆ ಮ್ಯೂಸಿಕ್ಗೆ ಡ್ಯಾನ್ಸ್ ಇದೇ ಥರ ಮಾಡು, ಸ್ಮೈಲ್ ಕೊಡು ಫೇಸಲ್ಲಿ, ಇವೆಲ್ಲ ಹೇಳ್ಕೊಡ್ತಾ ಇರ್ಬೇಕು ಕೋಚ್. ಅದನ್ನು ಎಲ್ಲ ಹೇಳ್ಕೊಟ್ಟಾಗಂತ ಆಟೋಮೆಟಿಕಲಿ ಅದು ಮಾರ್ಕ್ಸ್, ಗ್ರೇಸ್ ಮಾರ್ಕ್ಸ್ ಜಾಸ್ತಿ ಬಂದು ಪಾಯಿಂಟ್ ಬರ್ತದೆ. ಸೊ ಇದು ಕೋಚ್ ಕೆಲಸ ಆಗ್ತದೆ. ನಾನು ಅವ್ರನ್ನ ರೆಡಿ ಮಾಡೋಕ್ಕಾಗ ತಯಾರು ಮಾಡಲ್ಲ. ಅವ್ರ ಜಿಮ್ಮಲ್ಲಿ ಅವ್ರು ರೆಡಿ ಮಾಡ್ಕೊತಾರೆ, ಅವ್ರ ಊಟ, ಅವ್ರದೇ ತಿಂಡಿ, ಅವ್ರದೇ ಬಟ್ಟೆ, ಅವ್ರದೇ ಕಾಸು ಎಲ್ಲ ರೆಡಿ ಮಾಡ್ಕೊಂಡು ಸ್ಪರ್ಧೆಗೆ ಬರ್ತಾರೆ. ಸ್ಪರ್ಧೆ ಮೇಲೆ ಗೆದ್ದಾಗ ಅವ್ರನ್ನ ಬೇರೆ ಕರ್ಕೊಂಡು ಹೋಗೋದು ಕೋಚ್ ಕೆಲಸ ಆಗ್ತದೆ. ಸೊ ಕೋಚ್ ವೆರಿ ಗುಡ್ ಇಂಪಾರ್ಟೆಂಟ್ ಅದು ಒಂದು ಪೋಸ್ಟ್. ಅವ್ರನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಖಂಡಿತ ಕರ್ಕೊಂಡು ಹೋಗಿ ಮ್ಯಾನೇಜ್ ಮಾಡೋದೆಲ್ಲ ನಿಮ್ಮ ಕೆಲಸ ಆಗಿರುತ್ತೆ. ಓಕೆ ಸರ್, ಯೂಶಲಿ ಬಾಡಿ ಬಿಲ್ಡಿಂಗ್ ಅಂದರೆ ಇದು ಬರೀ ಮೆನ್ನಿಗೆ ಮಾತ್ರ ಅನ್ನೋ ಥರ ಇರುತ್ತೆ. ಬಟ್ ಇದರಲ್ಲಿ ಹುಡುಗಿರು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ರಾ? ನೀವು ಯಾರಿಗಾದ್ರೂ ಕೋಚ್ ಆಗಿದ್ರಾ? ಈ ಬಾಡಿ ಬಿಲ್ಡಿಂಗ್ ಅನ್ನೋದು ಫಾರಿನಲ್ಲಿ ಮಾತ್ರ ಇರ್ತದೆ. ಹೌದು ನಮ್ಮ ಇಂಡಿಯನ್ಸಲ್ಲಿ ಮಡಿವಂತಿಕೆ, ಆಮೇಲೆ ನಮ್ದೊಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯ ಬಿಟ್ಟು ಯಾವ ಹೆಣ್ಮಕ್ಳು ಬರೋಕ್ಕಾಗಲ್ಲ, ಹೋಗೋದು ಇಲ್ಲ, ಇಷ್ಟಪಡೋದು ಇಲ್ಲ. ಸೊ ಹಂಗಾಗಿ ನಾನಿದ್ದ ಒಂದು ಸಂದರ್ಭದಲ್ಲಿ ನಾನಿದ್ದೊಂದು ಯಾವ ಇಯರ್ಸ್ ಇದೆ, ಆ ಇಯರ್ಲಿ ಯಾರು ಬರಲಿಲ್ಲ. ಸೊ ವೆಯ್ಟ್ ಲಿಫ್ಟಿಂಗ್ ಅಂತ ಇತ್ತು. ವೆಯ್ಟ್ ಲಿಫ್ಟಿಂಗಲ್ಲಿ ಲೇಡೀಸ್ ಎಲ್ಲ ಮಾಡ್ತಾಯಿದ್ರು. ಬಾಡಿ ಬಿಲ್ಡಿಂಗ್ ಬರೋಕ್ಕೆ ಕಷ್ಟ ಇತ್ತು. ಸೊ ಇತ್ತೀಚೆಗೆ ಇವಾಗ ಈ ಕಳೆದ ವರ್ಷಗಳಿಂದ ಏನಾಗಿದೆ, ಒಂದು 4-5 ಜನ ಬಂದಿದ್ದಾರೆ. ಸೊ ಹೆಣ್ಮಕ್ಳು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ, ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ನನಗೂ ತುಂಬ ಖುಷಿ ಆಗ್ತಾ ಇದೆ. ಆ ಹೆಣ್ಮಕ್ಳನ್ನ ಚೆನ್ನಾಗಿ ನಡೆಸ್ಕೊಳ್ಳಿ, ನೋಡ್ಕೊಳ್ಳಿ, ಅವರು ಪ್ರಶಸ್ತಿ ಗೆಲ್ಲಿ ಅಂತೇಳಿ ನಾನು ಉದಯ ಕಾಮಿಡಿ ಮುಖಾಂತರ ಮನವಿ ಮಾಡ್ಕೊತೀನಿ. ಅವ್ರು ಬಂದಿಗೆ ಸ್ವಾಗತ. ಒಳ್ಳೆಯ ಇದಿದೆ, ಏನೋ ಒಂದು ಫ್ಯೂಚರ್ ಇದೆ, ಬಾಡಿ ಬಿಲ್ಡಿಂಗಲ್ಲಿ ಬಂದಾಗ ಒಳ್ಳೆ ಫ್ಯೂಚರ್ ಇದೆ. ಸೊ ಬರಲಿ ಅಂತ ನಾನು ಮನವಿ ಮಾಡ್ಕೋತೀನಿ. ಬಟ್ ಅಂದರೆ ಹುಡುಗಿರ್ಗೂ ಹುಡುಗರಿಗೂ ತುಂಬ ಡಿಫರ್ ಆಗುತ್ತೆ ಅಲ್ಲ ಸರ್? ಬಾಡಿಯಲ್ಲಾಗಲಿ ಅಥವಾ ಕಾಂಪಿಟೇಷನ್ಸ್ ಆಗಲಿ ತುಂಬ ಡಿಫರ್ ಇರುತ್ತೆ ಅಲ್ಲ ಮೇಡಮ್? ಲೇಡೀಸು ಹುಡುಗಿಯರು ಯಾವ ಕ್ಷೇತ್ರದಲ್ಲಿ ಹಿಂದೆ ಇಲ್ಲ. ಕಷ್ಟ ಅನ್ನೋದು ಲೇಡೀಸ್ ಯಾವುದೂ ಇಲ್ಲ. ಅವ್ರು ಅನ್ಕೋಬೇಕಷ್ಟೇ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಅವ್ರು ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ, ಯಾವುದೇ ಕ್ಷೇತ್ರ ಆಗ್ಬೋದು. ಸೊ ಹಂಗಿರೋದ್ರಲ್ಲಿ ಬಾಡಿ ಬಿಲ್ಡಿಂಗ್ ಕ್ಷೇತ್ರಕ್ಕೆ ಯಾಕೆ ಬರಲ್ಲ ಅಂದಾಗ ಸ್ವಲ್ಪ ತುಂಬ ಕಷ್ಟ. ಅದು ಐರನ್ ಗೇಮ್ ತುಂಬ ಕಷ್ಟ. ಬಾಡಿ ಬಿಲ್ಡಿಂಗ್ 1 ಇಂಚು ಮಸಲ್ ಬರಬೇಕಾದ್ರೆ 6 ಮಂತ್ ವೆಯ್ಟ್ ಮಾಡಬೇಕು. ಸೊ ಹಂಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕಷ್ಟ ಇರೋದ್ರಿಂದ ಅವರು ಬರಲಿಲ್ಲ. ಈಗೆಲ್ಲ ಬರ್ತಾ ಇದ್ದಾರೆ. ಸೊ ಸಾಧ್ಯ ಮಾಡ್ತಾರೆ. ಸುಮಾರು ಜನ ಮೆಡಲ್ಸ್ ತಂದಿದ್ದಾರೆ, ಇಂಟರ್ನ್ಯಾಷನಲ್ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ಸೊ ಒಂದು ದಿವಸ ಇಂಡಿಯಾದಲ್ಲಿ ಒಳ್ಳೆ ಫುಲ್ಲು ಲೇಡೀಸ್ ಎಲ್ಲ ತುಂಬ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬರಲಿ, ವೆಲ್ಕಮ್ ಟು ಬಾಡಿ ಬಿಲ್ಡಿಂಗ್ ಫೀಲ್ಡ್. ನೀವು ತುಂಬ ಖುಷಿಯಿಂದ ವೆಲ್ಕಮ್ ಮಾಡ್ತೀರಾ ಹೆಣ್ಮಕ್ಳನ್ನ. ಲೇಡೀಸ್ ಟೀಮ್ಗೆ ನೀವು ಕೋಚ್ ಆಗಿ ಹೋಗಬೇಕು ಅಂತ ಏನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ? ಖಂಡಿತ. ನನಗಿರೋ ಎಕ್ಸ್ಪೀರಿಯನ್ಸ್ ಬಾಡಿ ಬಿಲ್ಡಿಂಗ್ ಎಲ್ಲ ಒಂದೇ. ಬಾಡಿ ಬಿಲ್ಡಿಂಗ್ ಎಲ್ಲ ಒಂದೇ. ನನಗಿರೋ ಎಕ್ಸ್ಪೀರಿಯನ್ಸಲ್ಲಿ ನಾನು ರೆಪ್ರೆಸೆಂಟ್ ಮಾಡಿರೋ ಸ್ಟೇಟು, ನ್ಯಾಷನಲ್ಸ್, ಇಂಟರ್ನ್ಯಾಷನಲ್, ನನಗೆ ಗೊತ್ತಿರೋ ಫೋರ್ಸಿಂಗ್ಸ್, ನನಗೆ ಗೊತ್ತಿರೋ ಗ್ರೇಸಿಂಗ್ಸು, ನನಗೆ ತಿಳ್ಕೊಡೋ ನಾಲೆಡ್ಜ್ ಪ್ರಕಾರ ಇವಾಗ ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ನನಗೆ ನಾನು ನ್ಯಾಚುರಲ್ ಆಗಿ ನಾನು ಯಾವುದು ಬುಕ್ ನೋಡಲ್ಲ, ಯೂಟ್ಯೂಬ್ ನೋಡಲ್ಲ, ಯಾರು ಹೇಳಿದ್ದು ನಾನು ತಿಳ್ಕೊಳ್ಳಲ್ಲ. ನನಗೆ ಇವತ್ತು ಕಣ್ಣು ಬಟ್ಟೆ ಕಟ್ಬಿಟ್ರೆ, ಕೂರಿಸ್ಬಿಟ್ರೆ ಅವ್ರು ಏನು ಎಕ್ಸರ್ಸೈಸ್ ಮಾಡ್ತಾಯಿದ್ದಾನೆ ಆ ಬ್ರೀತಲ್ಲಿ ಹೇಳ್ತೀನಿ ನಾನು. ಕಣ್ಣು ಕಟ್ಬಿಟ್ರೆ ಅವನು ಏನು ವೆಯ್ಟ್ಸ್ ಮಾಡ್ತಾಯಿದ್ದಾನ, ಡಂಬಲ್ಸ್ ಮಾಡ್ತಾಯಿದ್ದಾನ, ಪ್ಲೇಟ್ ಮಾಡ್ತಾಯಿದ್ದಾನ, ಯಾವುದು ಟೈಸ್ಗೆ ಮಾಡ್ತಾನೆ, ವೆಯ್ಟ್ ಅಂತ ಕಣ್ಣು ಮುಚ್ಕೊಂಡು ಹೇಳ್ತೀನಿ. ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಎಷ್ಟು ವರ್ಷದಿಂದ ಮಾಡ್ತಾ ಇವತ್ತು ಮಾಡ್ತೀವಿ. ನೋಡಿ ಇವಾಗಲೂ ಮಾಡ್ತಾ ಇದ್ದೀನಿ. ಸೊ ನನಗೆ ಬೇರೆ ಕೆಲಸ ಗೊತ್ತಿಲ್ಲ. ಸೊ ಲೇಡೀಸ್ ಟೀಮ್ಗೆ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಖುಷಿ ನನಗೆ ಮಾಡೋಕ್ಕೆ. ಸೊ ಖುಷಿ ರೆಡಿ ಮಾಡೋದ್ರಲ್ಲಿ ಅವ್ರನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ನಂದು ಇರ್ತದೆ. ಖಂಡಿತ ಗೆಲ್ಸ್ಕೊಂಬರ್ತೀನಿ ಸರ್. 85 ದೇಶ ಸುತ್ತಿದ್ದೀನಿ ಅಂತ ಹೇಳ್ತಿದ್ರ. ಸ್ಪೋರ್ಟ್ಸಿಂದನೇ 20 to 35ವರೆಗೂ ನೀವು ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗಿದ್ದೀರಾ. ಅಷ್ಟು ಕಂಟ್ರಿಲಿ ನಿಮಗೆ ಇಷ್ಟ ಆಗಿದ್ದ ಕಂಟ್ರಿ ಯಾವುದು? ಜಪಾನ್. ಓಕೆ. ಜಪಾನ್ ದೇಶದಲ್ಲಿ ನಮಗೂ ಅವ್ರಿಗೆ ಸೇಮ್ ಸಾಮ್ಯತೆ ಇದೆ, ಸೇಮ್ ಹೊಂದಾಣಿಕೆ ಇದೆ, ಸೇಮ್ ಊಟ ಇರ್ತದೆ. ಭಾಷೆ ಬೇರೆ ಇರ್ಬೋದು, ಅದೇ ನಡವಳಿಕೆ ಎಲ್ಲ ಒಂದೇ ಇರ್ತದೆ. ಸೊ ಅವ್ರು ನಮ್ಗೆ ತೋರಿಸಿದ ಪ್ರೀತಿ ಇದೆಯಲ್ಲ, ಅದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಜಪಾನ್ ದೇಶ, ಭಾರತ ದೇಶ ಎರಡೂ ಒಂದೇ, ಅಷ್ಟು ಹೊಂದಾಣಿಕೆ ಇದೆ. ಆಮೇಲೆ ಆ ದೇಶದಲ್ಲಿ ಒಂದು ವೈಬ್ರೇಷನ್ ಇದೆ. ಅಲ್ಲೆಲ್ಲ ನಮ್ಮ ಥರನೇ ಸಂಸ್ಕೃತಿ, ನಮ್ಮ ಥರನೇ ಪೂಜೆ ಮಾಡೋದು. ಸೊ ಆಮೇಲೆ ನಮ್ಮ ಕ್ರೀಡೆ ಕೊಡೋ ಗೌರವ ಆಗ್ಬೋದು, ಅಲ್ಲಿನ ಜನ ಆಗ್ಬೋದು, ನಡೆನುಡಿ ಆಗ್ಬೋದು,
ನನಗಂತೂ ತುಂಬ ಇಷ್ಟ. ಜಪಾನ್ ದೇಶನ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಲ್ಲೊಂದು ಇನ್ಸಿಡೆಂಟ್ ಆಗುತ್ತೆ. ಓಕೆ. ನಾವು ಫಾರಿನ್ಗೆ ಸ್ಪರ್ಧೆಗೆ ಅಂತ ಹೋದಾಗ ನಾವು ಬೆಂಗಳೂರಲ್ಲಿ ಸ್ಪರ್ಧೆ ಇರ್ತದೆ, ನಾವು ಟಿಕೆಟ್ ಬೆಂಗಳೂರಿಗೆ ಹಾಕೋಬೇಕಾಯ್ತು. ಮಿಸ್ ಆಗಿ ಏನಾಗಿ ಡೆಲ್ಲಿಗೆ ಹಾಕ್ಬಿಡ್ತೀವಿ. ಓಕೆ. ಅಲ್ಲಿಂದ ಇಲ್ಲಿ ವಾಪಸ್ ಬರೋಕ್ಕೆ ನಮಗೆ ದುಡ್ಡಿರಲ್ಲ. ಎಲ್ಲ ದುಡ್ಡೆಲ್ಲ ಒಟ್ಟು ಮಾಡ್ಕೊಂಡು ಅಲ್ಲಿಂದ ಫ್ಲೈಟಲ್ಲಿ ಇದು ಮೆಟ್ರೋದು ಇದು ಬುಲೆಟ್ ಟ್ರೈನಲ್ಲಿ ಬರ್ತೀವಿ. ಇದು 30 ವರ್ಷದ ಮಾತು ಹೇಳ್ತಾ ಇರೋದು. ಓಕೆ. ಬುಲೆಟ್ ಟ್ರೈನಲ್ಲಿ ಬರ್ತೀವಿ. ಬಂದಾಗ ಇಲ್ಲಿ ಸ್ಪರ್ಧೆಲ್ಲ ಮುಗಿಸ್ಕೋತೀವಿ, ವಾಪಸ್ ಹೋಗಿ ದುಡ್ಡಿರಲ್ಲ. ಅವಾಗ ಜಪಾನ್ ದೇಶದಲ್ಲಿ ನಮ್ಗೆ ದುಡ್ಡೆಲ್ಲ ಕೊಟ್ಟು, ಊಟ ಕೊಟ್ಟು, ತಿಂಡಿ ಕೊಟ್ಟು ಇಂಡಿಯಾಗೆ ಟಿಕೆಟ್ ಹಾಕ್ತಾರೆ. ಸೊ ಅಷ್ಟು ಮಾನವೀಯತೆ ಇರುವಂಥ ದೇಶ ಅದು. ನನಗಂತೂ ಭಾರಿ ಖುಷಿ ಆಯಿತು. ಜಪಾನ್ ದೇಶ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಐ ಲವ್ ಜಪಾನ್. ಅಂದರೆ ಹೌದಲ್ಲ ಸರ್, ಕೆಲವೊಂದು ವಿಷಯಗಳು ನಮಗೆ ಗೊತ್ತೇ ಇರಲ್ಲ. ಬರೀ ಒಂದು ದೇಶ ಅಂತ ಮಾತ್ರ ನಾವು ನೋಡಿರ್ತೀವಿ, ಬಟ್ ಅಲ್ಲಿ ಹೋಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಆದಾಗಲೇ ಆ ದೇಶ ಏನು ಅನ್ನೋದು ನಮಗೆ ಅರ್ಥ ಆಗೋದು. ಅವರು ಇಂಡಿಯಾ ಅಂದರೆ ಪ್ರಾಣ ಬಿಡ್ತಾರೆ. ಇಂಡಿಯನ್ಸ್ ಅಂದರೆ ಜೀವ ಅವ್ರಿಗೆ. ಸೊ ನಾವು ಇಂಡಿಯನ್, ನಾನೊಬ್ಬ ಭಾರತೀಯ ಅಂತಂದರೆ ಅವ್ರಿಗೆ ತುಂಬ ಖುಷಿ ಪಡ್ತಾರೆ. ನಾನು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನೊಬ್ಬ ಭಾರತೀಯ, ನಾನೊಬ್ಬ ಇಂಡಿಯನ್ ಅನ್ನೋಕ್ಕೆ ನಾನು ತುಂಬ ಗೌರವ ಇದೆ. ಅಲ್ಲಿ ಹೋದಾಗ ಏನಾಗುತ್ತೆ, ಸೊ ಅವರು ನನ್ನನ್ನು ತುಂಬ ಇಷ್ಟಪಡ್ತಾರೆ. ಭಾರತೀಯರು ಅಂತ ತಕ್ಷಣ ದೇ ವೆರಿ ಹ್ಯಾಪಿ. ಸೊ ಹಂಗಾಗಿ ನನಗೆ ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗುತ್ತೆ. ಅವ್ರ ಅಪ್ಪಗೆ ಅವ್ರ ಪ್ರೀತಿ ವಿಶ್ವಾಸ, ಐ ಆಮ್ ರಿಯಲಿ ಹ್ಯಾಪಿ. ಓಕೆ ಸರ್, ನಾವು ತುಂಬ ಮಾತಾಡಿದ್ದೀವಿ ಸ್ಪೋರ್ಟ್ಸ್ ಬಗ್ಗೆ. ಬಟ್ ಸ್ಪೋರ್ಟ್ಸ್ನ ಶುರು ಮಾಡಬೇಕು ಏನಕ್ಕೆ? ಅಂದರೆ ಲೈಫ್ ಕಟ್ಕೋಬೋದಾ ಸ್ಪೋರ್ಟ್ಸಿಂದ? ಸ್ಪೋರ್ಟ್ಸ್ ಯಾಕೆ ಮಾಡಬೇಕು, ಸ್ಪೋರ್ಟ್ಸ್ ಮಾಡೋದು ಏನು ಪ್ರಯೋಜನ ಇದೆ, ಅದರಿಂದ ಏನು ಉಪಯೋಗ ಇದೆ ಅಂತೆಲ್ಲ ಯೂಶ್ವಲಿ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಅದನ್ನೇ ಸೇಮ್ ನಮ್ಮ ಅಪ್ಪ ಅಮ್ಮ ನನಗೆ ಹೇಳಿದ್ದಾರೆ. ಸ್ನೇಹಿತರೆ, ನಾನು ಉದಯ ಕಾಮಿಡಿಯಿಂದ ಇವತ್ತು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಕ್ರೀಡೆ ಯಾಕೆ ಮಾಡಬೇಕು ಅಂತಂದರೆ, ನಾನೊಬ್ಬ ಕಡು ಬಡವ ಬಂದಂಥ ನಾನು ಈ ಒಂದು ದೇಹದಾಢ್ಯ ಕ್ರೀಡೆನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಒಂದು ಇನ್ಕಮ್ ಟ್ಯಾಕ್ಸಲ್ಲಿ ಕೆಲಸ ಸಿಗ್ತದೆ. ಇನ್ಕಮ್ ಟ್ಯಾಕ್ಸಲ್ಲಿ ಕೆಲಸ ಸಿಕ್ಕಿದ್ಮೇಲೆ ಒಂದು ರವಿ ಜಿಮ್ ಅಂತ ಓಪನ್ ಮಾಡ್ತೀನಿ. ರವಿ ಜಿಮ್ ಅಂತ ಓಪನ್ ಮಾಡಿಬಿಟ್ಟು 100 ಜನಕ್ಕೆ ಅಲ್ಲಿ ತರಬೇತಿಯನ್ನು ಕೊಡ್ತೀನಿ. ಕನ್ನಡ ಸಿನಿಮಾ ಚಿತ್ರರಂಗ ಬಂದಾಗ 105 ಕನ್ನಡ ಸಿನಿಮಾ ಆ್ಯಕ್ಟ್ ಮಾಡ್ತೀನಿ. ನನ್ನ ಹೆಸರಲ್ಲಿ ಒಂದು ಬಸ್ ಸ್ಟಾಪ್ ಇದೆ, ಒಂದು ರವಿ ಜಿಮ್ ಬಸ್ ಸ್ಟಾಪ್ ಇದೆ, ರವಿ ಜಿಮ್ ಸರ್ಕಲ್ ಇದೆ, ರವಿ ಜಿಮ್ ರೋಡ್ ಇದೆ, ರವಿ ಜಿಮ್ ಪಾರ್ಕ್ ಇದೆ. ಸೊ 85 ದೇಶ ಹೋಗಿದ್ದೀನಿ. ಜೊತೆಗೆ 300ಕ್ಕೂ ಹೆಚ್ಚು ಚಿನ್ನದ ಪದಕ ತೊಗೊಂಡಿದ್ದೀನಿ. ಸ್ನೇಹಿತರೆ, ಇಲ್ಲಿ ತನಕ ನಾನು ಹಾಸ್ಪಿಟ್ಲ್ ಮುಖ ನೋಡಿಲ್ಲ. ನನಗೆ ಕಾಯಿಲೆ ಗೊತ್ತಿಲ್ಲ, ಶುಗರ್ ಗೊತ್ತಿಲ್ಲ, ಬಿ ಪಿ ಇಲ್ಲ, ಎಂಥದ್ದು ಏನಿಲ್ಲ. ಇವತ್ತು 6 ಅವರ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಯಾವುದೇ ರೀತಿಯ ದುಶ್ಚಟಕ್ಕೆ ಬಲಿಯಾಗಿಲ್ಲ, ಕೆಟ್ಟ ಚಟ ಕಲಿಯಲ್ಲ, ನನಗೆ ಗೊತ್ತಿಲ್ಲ. ಸ್ಮೋಕಿಂಗು, ಡ್ರಿಂಕ್ಸು, ಅದು ಇದು ಯಾವತ್ತೂ ಮಾಡಲ್ಲ. ನಿದ್ದೆನ ಪರ್ಫೆಕ್ಟಾಗಿ ಹೋಗಿ ಮಾಡ್ತೀನಿ. ಶಿಸ್ತಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ನಾನೊಬ್ಬನು ಆರೋಗ್ಯವಾಗಿರೋದಕ್ಕೆ ನನ್ನ ಕುಟುಂಬ ಫುಲ್ಲು ಆರೋಗ್ಯವಾಗಿದ್ದಾರೆ. ನಮ್ಮ ಕುಟುಂಬ ಫುಲ್ಲು ಆರೋಗ್ಯವಾಗಿರೋದಕ್ಕೆ ಅವ್ರ ಸುತ್ತಮುತ್ತ ಲೊಕೇಶನೆಲ್ಲ ಆರೋಗ್ಯವಾಗಿದ್ದಾರೆ. ಅವರೆಲ್ಲ ಚೆನ್ನಾಗಿರೋದಕ್ಕೆ ನಮ್ಮ ಊರು ಚೆನ್ನಾಗಿದೆ. ನಮ್ಮ ಊರು ಚೆನ್ನಾಗಿರೋದಕ್ಕೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ. ರಾಜ್ಯ ಚೆನ್ನಾಗಿದ್ದರೆ ಭಾರತ ಚೆನ್ನಾಗಿರುತ್ತೆ. ಭಾರತ ಚೆನ್ನಾಗಿದ್ದರೆ ಒಂದು ಒಳ್ಳೆ ಆರೋಗ್ಯವಂತ ಯುವಕರನ್ನ ಕಟ್ಟಕ್ಕೆ ಕೊಡುವಂಥ ಭಾರತ ದೇಶಕ್ಕೆ ನಾವು ಕೊಡುಗೆ ಕೊಡ್ಬೋದು. ಸೊ ಇಷ್ಟೆಲ್ಲ ಬರೋದು ನನಗೆ ಬಂದಿದ್ದು ನಾನೇ ಸಾಕ್ಷಿ, ಈ ಒಂದು ಕ್ರೀಡೆ. ಸೊ ನಾನು ಕ್ರೀಡಾಪಟು ಆಗಲಿಲ್ಲ ಅಂದಿದ್ರೆ ಇವತ್ತು ಉದಯ ಕಾಮಿಡಿಲಿ ಕೂತ್ಕೊಂಡು ನಾನು ಮಾತಾಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ನಾನು ಸ್ನೇಹಿತರೆ, ಉದಯ ಟಿ ವಿ ಕಾಮಿಡಿ ಮುಖಾಂತರ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೋತೀನಿ. ನಿಮ್ಮ ಮಕ್ಕಳನ್ನು ನೀವು ಡಾಕ್ಟರ್ ಮಾಡಿಸಿ, ಇಂಜಿನಿಯರ್ ಮಾಡಿಸಿ, ಪೊಲೀಸ್ ಆಫೀಸರ್ ಮಾಡಿಸಿ, IAS ಆಫೀಸರ್ ಮಾಡಿಸಿ, IPS ಆಫೀಸರ್ ಮಾಡಿಸಿ, ಅದು ಉತ್ತಮ ರಾಜಕಾರಣಿ ಮಾಡಿಸಿ, ನನ್ನ ಅಭ್ಯಂತರ ಏನಿಲ್ಲ. ಜೊತೆಯಲ್ಲಿ ಅವರನ್ನು ಒಳ್ಳೆಯ ಕ್ರೀಡಾ ಮನೋಭಾವನ ಬೆಳೆಸ್ಕೊಳ್ಳೋ ಅನ್ನೋ ಮಾತನ್ನು ಕೇಳ್ಕೊತಾ ಇದ್ದೀನಿ. ಕಾರಣ ಇಷ್ಟೇ, ಕ್ರೀಡೆ ಇದ್ದರೆ ಆರೋಗ್ಯವಾಗಿದ್ದರೆ ಆರೋಗ್ಯವೇ ಭಾಗ್ಯ. 1 ಲಕ್ಷ ಅಂತ ಬರೆದಾಗ 1 ಕಿತ್ತಾಕ್ಬಿಟ್ರೆ ಎಲ್ಲ 0. ಆ 1 ಅನ್ನೋದೇ ಆರೋಗ್ಯ. ಸೊ ನಾವು ಡೈಲಿ ಏನು ಎಕ್ಸಸೈಸ್ ಮಾಡ್ತಿಲ್ಲ ಅದನ್ನು ಹೆಲ್ತ್ ಇನ್ಶೂರೆನ್ಸ್ನ ಡಬ್ಬಕ್ಕೆ ಹಾಕ್ತಾ ಇರ್ತೀವಿ. ಸೊ ನಮಗೆ ಯಾವುದೇ ಕಷ್ಟ, ನೋವು, ದುಃಖ ಏನೇ ಬಂದರೂ ಅರ್ಧ ಗಂಟೆ ಎಕ್ಸಸೈಸ್ ಮಾಡಿದಾಗ ಎಲ್ಲ ಮರ್ತೋಗ್ತೀವಿ. ಸೊ ಇಡೀ ನಮ್ಮ ಜೀವನಕ್ಕೆ, ನಮ್ಮ ಲೈಫ್ ಸ್ಟೈಲಿಗೆ ಮದ್ದು ಅಂದರೆ ಸ್ಪೋರ್ಟ್ಸ್. ದೇಹದಲ್ಲಿ ಶಕ್ತಿ ಇದ್ದಾಗ ನಾವು ದೇಹಕ್ಕೆ ದಂಡನೆ ಕೊಡಬೇಕು. ಇಲ್ಲ ಅಂದರೆ ದೇಹದಲ್ಲಿ ಶಕ್ತಿ ಆಗೋದಾಗ ದೇಹ ನಮ್ಮನ್ನು ದಂಡಿಸುತ್ತೆ. ಅದೇ ಎಚ್ಚರ. ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲವ್ ಯು ಆಲ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಜಿಮ್ ರವಿ ಅವರು ನಮ್ಮ ಭಾರತದ ಬಾಡಿ ಬಿಲ್ಡಿಂಗ್ ತಂಡಕ್ಕೆ ಕೋಚ್ ಆಗಿ ಹಾಗೂ ಕ್ಯಾಪ್ಟನ್ ಆಗಿ ಯಾವ ದೇಶದಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಲ್ಲವನ್ನು ಸಂಪೂರ್ಣವಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.